ಹಾಲು ಉತ್ಪಾದಕರಿಗೆ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹ ಹಣ ಎಷ್ಟು ಅನ್ನೋದಕ್ಕೆ 656 ಕೋಟಿ 07 ಕೋಟಿ ಅಂತ ಹಾಕಿದ್ದಾರೆ. ಎಷ್ಟು ಫಲಾನುಭವಿಗಳು ಅಂದರೆ 90,04,547 ಫಲಾನುಭವಿಗಳು. ಸಾಮಾನ್ಯ ವರ್ಗಕ್ಕೆ 613.58 ಕೋಟಿ ಕೊಡಬೇಕು. ಪರಿಶಿಷ್ಟ ಜಾತಿಯವರಿಗೆ 18.29 ಕೋಟಿ ಕೊಡಬೇಕು. ಪರಿಶಿಷ್ಟ ಪಂಗಡಕ್ಕೆ 24.20 ಕೋಟಿಗಳು ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಪ್ರೋತ್ಸಾಹಧನ ಪಾವತಿಸುವಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಹೆಚ್ಚುವರಿ ಅನುದಾನ ಬೇಕಂತಾರೆ. ಹೆಚ್ಚುವರಿ ಅನುದಾನ ಯಾಕೆ ಕೇಳ್ತಿದ್ದಾರೆ? ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಫಲಾನುಭವಿಗಳಿಗೆ ಇಂತಿಷ್ಟು ಪ್ರೋತ್ಸಾಹ ಧನ ಅಂತಂದರೆ ಕ್ರಿಯಾ ಯೋಜನೆಯಲ್ಲಿ ಅಂದಾಜು ವೆಚ್ಚಗಳನ್ನು ನೀವು ಮಾಡಿಕೊಂಡು ಅಪ್ರೂವಲ್ ತೊಗೊಂಡು ದುಡ್ಡು ಇಟ್ಕೊಂಡಿರ್ತೀರಿ ಪೂರ್ವಭಾವಿಯಾಗಿ. ಆದರೂ ಹೆಚ್ಚುವರಿ ಯಾಕೆ ಆಗ್ತಾ ಇದೆ? ಏನು ಉತ್ಪಾದನೆ ಜಾಸ್ತಿ ಆಯ್ತಾ, ಬೇಡಿಕೆ ಜಾಸ್ತಿ ಆಯ್ತಾ, ಅಥವಾ ಹಿಂದಿನ ಬಾಕಿಗಳೇನಾದರೂ ಈ ಹಿಂದಿನ ವರ್ಷಗಳಲ್ಲಿ ಬಾಕಿಗಳು ಉಳಿದಿದ್ದು ಕ್ಯಾರಿ ಓವರ್ ಆಗಿದೆಯಾ? ಯಾವ ಕಾರಣಕ್ಕೆ ಇದು ಇಷ್ಟೊಂದು ಹಣವನ್ನು ನೀವು ಉಳಿಸ್ಕೊಂಡಿದ್ರಿ? ಶೀಘ್ರ ಆಮೇಲೆ ಆರ್ಥಿಕ ಇಲಾಖೆ ಕೊಟ್ಟಿದ್ದೀವಿ, ಪ್ರಸ್ತಾವನೆ ಬರಬೇಕು. ಪ್ರಸ್ತಾವನೆ ಬರೋದು ಯಾವಾಗ? ರೈತರ ಕಷ್ಟದಲ್ಲಿದ್ದಾರೆ, ಹಾಲು ಉತ್ಪಾದಕರು, ಅವ್ರಿಗೆ ನೀವು ಕೊಡೋದು ಯಾವಾಗ? ಒಂದು ಕಾಲಮಿತಿ ಬೇಕಲ್ಲ. ಎರಡನೇದು, ಅವರ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳಿದ್ವಿ. ಹಾಲಿನ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳಿದ್ದೀವಿ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರಿ. ದಯಮಾಡಿ ಹಾಲಿನ ದರವನ್ನು ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸ್ಕೊಳ್ತೇನೆ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ. ಎಷ್ಟು ಹಾಲಿನ ದರ ಈಗ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿರೋದು. ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಮಾಡಬೇಕು ರೈತರು ಒತ್ತಡ ಇದೆ. ಅದು ಎಷ್ಟು ಮಾಡಬೇಕು ಅಂತ ಇನ್ನೂ ತೀರ್ಮಾನ ಮಾಡಿ ರೇಟ್ ಅಂತ ಜಾಸ್ತಿ ಮಾಡ್ತೀವಿ. ಅದು ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡ್ತೀವಿ. ಸದಸ್ಯರಿಗೆ ಉತ್ಪಾದನೆ ವೆಚ್ಚ, ಸಭಾಪತಿಗಳೇ, ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ. ದಿನೇ ಜಾಸ್ತಿ. ತಮಗೂ ಗೊತ್ತಿದೆ, ತಾವು ತಮ್ಮ ಅನುಭವನೂ ಇದೆ ಅದರಲ್ಲಿ. ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ರೈತರ ಬೇಡಿಕೆನೂ ಕರೆಕ್ಟ್ ಇದೆ. ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು, ರೈತರು ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಹಾಲು ಉತ್ಪಾದಕರಿಗೆ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹ ಹಣ ಎಷ್ಟು ಅನ್ನೋದಕ್ಕೆ 656 ಕೋಟಿ 07 ಕೋಟಿ ಅಂತ ಹಾಕಿದ್ದಾರೆ. ಎಷ್ಟು ಫಲಾನುಭವಿಗಳು ಅಂದರೆ 90,04,547 ಫಲಾನುಭವಿಗಳು. ಸಾಮಾನ್ಯ ವರ್ಗಕ್ಕೆ 613.58 ಕೋಟಿ ಕೊಡಬೇಕು. ಪರಿಶಿಷ್ಟ ಜಾತಿಯವರಿಗೆ 18.29 ಕೋಟಿ ಕೊಡಬೇಕು. ಪರಿಶಿಷ್ಟ ಪಂಗಡಕ್ಕೆ 24.20 ಕೋಟಿಗಳು ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಪ್ರೋತ್ಸಾಹಧನ ಪಾವತಿಸುವಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಹೆಚ್ಚುವರಿ ಅನುದಾನ ಬೇಕಂತಾರೆ. ಹೆಚ್ಚುವರಿ ಅನುದಾನ ಯಾಕೆ ಕೇಳ್ತಿದ್ದಾರೆ? ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಫಲಾನುಭವಿಗಳಿಗೆ ಇಂತಿಷ್ಟು ಪ್ರೋತ್ಸಾಹ ಧನ ಅಂತಂದರೆ ಕ್ರಿಯಾ ಯೋಜನೆಯಲ್ಲಿ ಅಂದಾಜು ವೆಚ್ಚಗಳನ್ನು ನೀವು ಮಾಡಿಕೊಂಡು ಅಪ್ರೂವಲ್ ತೊಗೊಂಡು ದುಡ್ಡು ಇಟ್ಕೊಂಡಿರ್ತೀರಿ ಪೂರ್ವಭಾವಿಯಾಗಿ. ಆದರೂ ಹೆಚ್ಚುವರಿ ಯಾಕೆ ಆಗ್ತಾ ಇದೆ? ಏನು ಉತ್ಪಾದನೆ ಜಾಸ್ತಿ ಆಯ್ತಾ, ಬೇಡಿಕೆ ಜಾಸ್ತಿ ಆಯ್ತಾ, ಅಥವಾ ಹಿಂದಿನ ಬಾಕಿಗಳೇನಾದರೂ ಈ ಹಿಂದಿನ ವರ್ಷಗಳಲ್ಲಿ ಬಾಕಿಗಳು ಉಳಿದಿದ್ದು ಕ್ಯಾರಿ ಓವರ್ ಆಗಿದೆಯಾ? ಯಾವ ಕಾರಣಕ್ಕೆ ಇದು ಇಷ್ಟೊಂದು ಹಣವನ್ನು ನೀವು ಉಳಿಸ್ಕೊಂಡಿದ್ರಿ? ಶೀಘ್ರ ಆಮೇಲೆ ಆರ್ಥಿಕ ಇಲಾಖೆ ಕೊಟ್ಟಿದ್ದೀವಿ, ಪ್ರಸ್ತಾವನೆ ಬರಬೇಕು. ಪ್ರಸ್ತಾವನೆ ಬರೋದು ಯಾವಾಗ? ರೈತರ ಕಷ್ಟದಲ್ಲಿದ್ದಾರೆ, ಹಾಲು ಉತ್ಪಾದಕರು, ಅವ್ರಿಗೆ ನೀವು ಕೊಡೋದು ಯಾವಾಗ? ಒಂದು ಕಾಲಮಿತಿ ಬೇಕಲ್ಲ. ಎರಡನೇದು, ಅವರ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳಿದ್ವಿ. ಹಾಲಿನ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳಿದ್ದೀವಿ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರಿ. ದಯಮಾಡಿ ಹಾಲಿನ ದರವನ್ನು ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸ್ಕೊಳ್ತೇನೆ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ. ಎಷ್ಟು ಹಾಲಿನ ದರ ಈಗ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿರೋದು. ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಮಾಡಬೇಕು ರೈತರು ಒತ್ತಡ ಇದೆ. ಅದು ಎಷ್ಟು ಮಾಡಬೇಕು ಅಂತ ಇನ್ನೂ ತೀರ್ಮಾನ ಮಾಡಿ ರೇಟ್ ಅಂತ ಜಾಸ್ತಿ ಮಾಡ್ತೀವಿ. ಅದು ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡ್ತೀವಿ. ಸದಸ್ಯರಿಗೆ ಉತ್ಪಾದನೆ ವೆಚ್ಚ, ಸಭಾಪತಿಗಳೇ, ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ. ದಿನೇ ಜಾಸ್ತಿ. ತಮಗೂ ಗೊತ್ತಿದೆ, ತಾವು ತಮ್ಮ ಅನುಭವನೂ ಇದೆ ಅದರಲ್ಲಿ.
ಮಳೆ ಎದ್ದು ಕೇಳಕತ್ರಿ ಕೂಟ್ರಿ. ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ರೈತರ ಬೇಡಿಕೆನೂ ಕರೆಕ್ಟ್ ಇದೆ. ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು ರೈತರು ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.